ಭಾರತದಲ್ಲಿ ಆಕ್ಟಿವ್ ಆದ್ರ ಮಹಿಳಾ ಉಗ್ರರು ಕೆಂಪುಕೋಟೆ ಬಳಿ ಬ್ಲಾಸ್ಟ್ ಕೇಸ್ನಲ್ಲಿ ಮಹಿಳಾ ಭಯೋತ್ಪಾದಕಿಯನ್ನ ಅರೆಸ್ಟ್ ಮಾಡಲಾಗಿದೆ. ಇದಕ್ಕೂ ಮೇಜರ್ ಟ್ವಿಸ್ಟ್ ಇದು. ಆತಂಕದ ಬೆಳವಣಿಗೆ ಇದು. ಮಹಿಳೆಯರು ಭಯೋತ್ಪಾದಕರಾಗ್ತಾರ? ಖಂಡಿತ ಆಗಿದ್ದಾರೆ. ನಮ್ಮವರೇ ಭಾರತೀಯರೇ ಆಗಿದ್ದಾರೆ. ಡಾಕ್ಟರ್ ಶಾಹೀನ್ ಶಾಹಿದ್ ಅಂತ ಈಕೆ ಹೆಸರು. ಜಮ್ಮು ಕಾಶ್ಮೀರ ಪೊಲೀಸರು ಈಕೆಯನ್ನು ಬಂಧಿಸಿದ್ದಾರೆ. ದೆಹಲಿ ಸ್ಫೋಟದ ಗ್ಯಾಂಗ್ನಲ್ಲಿ ಪ್ರಮುಖ ಪಾತ್ರ ವಹಿಸಿದಾಳೆ ಈ ಟೆರರಿಸ್ಟ್ ಭಯೋತ್ಪಾದಕಿ. ಕಾಶ್ಮೀರದ ಶೋಪಿಯಾನ್ನಲ್ಲಿ ನಿನ್ನೆ ರಾತ್ರಿ ಆಕೆಯನ್ನು ಅರೆಸ್ಟ್ ಮಾಡಿದ್ದಾರೆ. ಉತ್ತರ ಪ್ರದೇಶದ ಲಖನೌ ಮೂಲದವಳು, ಲಚ್ಚರಂತಿ ಇವಳು. ದೆಹಲಿಯಿಂದ 45 ಕಿಲೋಮೀಟರ್ ಒಂದು ವಿವಿ ಇದೆ, ಯೂನಿವರ್ಸಿಟಿ ಇದೆ, ಅಲ್ಲಿ ಲಚ್ಚರಾಗಿ ಕೆಲಸ ಮಾಡ್ತಾ ಇದ್ದಾಳೆ. ಅಂದರೆ ವೈದ್ಯ ಕೂಡ ಆಗಿದ್ದಾಳೆ. ಫರೀದಾಬಾದ್ನಲ್ಲಿ ದಾಳಿ ವೇಳೆ ಶಾಹೀನ್ ಕಾರ್ನಲ್ಲಿ ಸ್ಫೋಟಕವು ಪತ್ತೆಯಾಗಿತ್ತು. ಶಾಹೀನ್ ಕಾರ್ನಿಂದ AK-45 ಹಾಗೆ ರೈಫಲ್ಗಳು, ಸ್ಫೋಟಕಗಳನ್ನ ವಶಕ್ಕೆ ಪಡೆದಿದ್ರು. ಜೈಷ್ ಎ ಮೊಹಮ್ಮದ್ನ ಮಹಿಳಾ ಘಟಕದ ನೇತೃತ್ವವನ್ನು ವಹಿಸಿಕೊಂಡಿದ್ದಾಳೆ ಇವಳು. ಇಲ್ಲಿ ಭಾರತದಲ್ಲಿ ನೋಡಿ, ಮಹಿಳಾ ಉಗ್ರರು ಪಾಕಿಸ್ತಾನ, ಈ ಮಸೂದ್ ಅಜರ್ ಇದಾನಲ್ಲ, ಜೈಷ್ ಎ ಮೊಹಮ್ಮದ್ ಸಂಘಟನೆ ಮುಖ್ಯಸ್ಥ, ನಾವು ಸಿಕ್ಕಾಪಟ್ಟೆ ಭಾರತೀಯರು. ಅಂದರೆ ಆಪರೇಷನ್ ಸಿಂಧೂರದಲ್ಲಿ ಆ ಮಸೂದ್ ಅಜರ್ನ ಕುಟುಂಬವನ್ನು ಸರ್ವನಾಶ ಮಾಡಿಬಿಟ್ರು ನಮ್ಮ ಸೇನೆಯವರು. ಹಾಗಾಗಿ ಅವರ ತಂಗಿ ಇದ್ದಾಳೆ ಸಾದಿಯಾ ಅಂಥೇಳಿ. ಸಾದಿಯಾ ಮಾನಿಟರ್ ಮಾಡ್ತಾ ಇದ್ದಾಳೆ, ಲೇಡಿ ವಿಂಗ್ ಮಾಡಿಕೊಂಡು. ಇವ್ರದೊಂದು ಬ್ರಿಗೇಡ್ ಮಾಡ್ಕೊಂಡಿದ್ದಾರಂತೆ. ಮಹಿಳೆಯರು ಆರ್ಥಿಕವಾಗಿ ಹಿಂದುಳಿದ ಮಹಿಳೆಯರನ್ನ ಬ್ರೈನ್ ವಾಶ್ ಮಾಡಿ ಉಗ್ರ ಸಂಘಟನೆಗೆ ಸೇರಿಸ್ಕೊಳ್ಳೋದು. ಭಾರತದಲ್ಲೂ ಕೂಡ ಇವರ ಆ ಬೇರುಗಳು ವಿಸ್ತರಣೆ ಆಗ್ತಾ ಇದ್ದಾವೆ. ನೋಡಿ, ಈಕೆ ಶಾಹೀನು ಡಾಕ್ಟ್ರು. ಇಲ್ಲಿ ಉತ್ತರ ಭಾರತ ಮತ್ತು ಕೆಲವು ಕಡೆಗಳಲ್ಲಿ ದೆಹಲಿಯವರು ಟಾರ್ಗೆಟು, ಉತ್ತರ ಪ್ರದೇಶ ಮತ್ತು RSSನ ಲಖನೌ ಕಚೇರಿ ಆಗಿರ್ಬೋದು, ರೈಲ್ವೆ ಸ್ಟೇಷನ್ಗಳು, ಜನನಿಬಿಡ ಪ್ರದೇಶಗಳು. ನಮ್ಮ ದಕ್ಷಿಣ ಭಾರತವೂ ಕೂಡ ಅವ್ರ ಲಿಸ್ಟ್ನಲ್ಲಿ ಇತ್ತಂತೆ. ಈಕೆ ಆನ್ಲೈನ್ ಮೂಲಕ ಎಲ್ರಿಗೂ ಟ್ರೈನ್ ಅಪ್ ಮಾಡ್ತಿದ್ಲು. ಅಂದರೆ ಅದೇ ಸಮುದಾಯದ ಮಹಿಳೆಯರನ್ನ, ಅವ್ರಿಗೆ ಆರ್ಥಿಕವಾಗಿ ಆಮಿಷವನ್ನು ಒಡ್ಡೋದು. ಪಾಕಿಸ್ತಾನದ ಸಾದಿಯಾ ಏನಿದ್ದಾಳೆ, ಮಸೂದ್ ಅಜರ್ ಅವರ ತಂಗಿ ಹುಟ್ಟು ಹಾಕಿರುವಂಥ ಸಂಘಟನೆ ಇದು. ಜಮಾತುಲ್ ಮೆಮೋನ್ ಅಂತ ಹೇಳಿ ಕರೆದಿದ್ದಾರೆ. ಜಮಾತುಲ್ ಮೆಮೋನ್ ಅವ್ರ ಸಂಘಟನೆ ಹೆಸರಿದು, ಮಹಿಳಾ ಬ್ರಿಗೇಡ್ದು. ನೋಡಿ, ಈ ಶಾಹೀನ್ ಇದ್ದಾಳಲ್ವಾ, ಖತರ್ನಾಕ್ ಲೇಡಿ. ಈಕೆಯ ಕಾರ್ನಲ್ಲಿ ಸಾಕಷ್ಟು ಶಸ್ತ್ರಾಸ್ತ್ರಗಳು ಪತ್ತೆಯಾಗಿದ್ದಾವೆ. ಈಕೆ ಕೈವಾಡ ಇರುವುದು ಕೂಡ ಆರಂಭದ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. ಜೈಷ್ ಎ ಮೊಹಮ್ಮದ್ ಸಂಘಟನೆ ಜೊತೆ ಡಾಕ್ಟರ್ ಶಾಹೀನ್ ಸಂಪರ್ಕವನ್ನ ಹೊಂದಿದ್ದಾಳೆ. ಶಾಹೀನನ್ನ ನಿನ್ನೆ ಜಮ್ಮು ಕಾಶ್ಮೀರದಲ್ಲಿ ಬಂಧಿಸಿದ್ರು ಪೊಲೀಸರು. ಜಾಗತಿಕ ಭಯೋತ್ಪಾದಕ ಮಸೂದ್ ಅಜರ್ ನೇತೃತ್ವದ ಉಗ್ರ ಸಂಘಟನೆ ಇದೆ ಅಲ್ವಾ. ನೋಡಿ, ಮಹಿಳೆಯರಲ್ಲೂ ಕೂಡ ಟೆರರಿಸ್ಟ್ಗಳಾಗ್ತಾ ಇದ್ದಾರೆ ನಮ್ಮಲ್ಲಿ ಭಾರತದಲ್ಲಿ. ಅದೇ ಕಳಂಕ ನಿಜಕ್ಕೂ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಎಲ್ಲ ಪಾಕಿಸ್ತಾನದ ಬೇರುಗಳಿವೆಲ್ಲ. ಇತ್ತೀಚೆಗೆ ಉಗ್ರ ಮಹಿಳೆಯರ ಒಂದು ಘಟಕವನ್ನು ಆರಂಭಿಸಿದ್ರು ಮಸೂದ್ ಅಜರ್. ಆ ಮಹಿಳೆಯರ ಘಟಕಕ್ಕೆ ಭಾರತದಿಂದ ನೇಮಕಾತಿಗೆ ಸಂಚು ಕೂಡ ನಡೆದಿತ್ತು. ಈ ಮಹಿಳೆಯರನ್ನ ಭಾರತದಿಂದ ನೇಮಕಾತಿ ಮಾಡುವಂಥ ಕೆಲಸ ಈಕೆ ಮಾಡ್ತಿದ್ಲು. ಟೆರರಿಸ್ಟ್ ಇದ್ದಾಳಲ್ವಾ ಡಾಕ್ಟರ್ ಶಾಹೀನು, ಜಮಾತುಲ್ ಮೊಮಿನಾತ್ ವಿಭಾಗವನ್ನ ಮುನ್ನಡೆಸ್ತಾ ಇದ್ರು. ಭಾರತದಲ್ಲಿ ಮಹಿಳಾ ಉಗ್ರ ಸ್ಥಾಪನೆಯಾಗಿದೆ ಆಲ್ರೆಡಿ. ಅದಕ್ಕೆ ಮಹಿಳಾ ರೆಡಾರ್ಗಳ ನೇಮಕದ ಹೊಣೆಯನ್ನ ಈ ಶಾಹೀನ್ ಹೊತ್ಕೊಂಡಿದ್ದಾಳೆ. 3 ತಿಂಗಳ ಹಿಂದೆ ಸ್ಥಾಪನೆ ಮಾಡಲಾಗಿರುವಂತಹ ಮಹಿಳಾ ಘಟಕ ಇದು, ಜಮಾತುಲ್ ಮೊಮಿನಾತ್ ಮಹಿಳಾ ಘಟಕ. ಸಪರೇಟ್ ಇವರೇ, ಇದು ಹೊಸದಲ್ಲ. ಇದು ಟೆರರಿಸ್ಟ್ಗಳು ಮಹಿಳೆಯರಿರ್ತಾರ ಅಂತೇಳಿ LTTE ಇದ್ರು, ಜೊತೆಗೆ ISISನಲ್ಲಿ ಇದ್ದಾರೆ, ಜೈಷ್ ಎ ಮೊಹಮ್ಮದಲ್ಲಿ ಇದ್ದಾರೆ, ಸಿರಿಯಾದಲ್ಲಿ ಇದ್ದಾರೆ, ಇರಾನ್ನಲ್ಲಿ ಇದ್ದಾರೆ, ಮತ್ತು ಹಮಾಸ್ ಅದರಲ್ಲೂ ಕೂಡ ಹೆಣ್ಮಕ್ಳು ಇದ್ದಾರೆ ಉಗ್ರರು. ಇದು ಹೊಸದಲ್ಲ, ಆದರೆ ನಮ್ಮ ಭಾರತಕ್ಕೆ ಹೊಸದು. ಯಾಕಂದರೆ ಇಲ್ಲಿ ಅಂತಹ ಕಿಡಿಗೇಡಿತನ ಮಾಡುವಂಥ ಮಹಿಳೆಯರು ಇರಲಿಲ್ಲ. ಆದರೆ ಈ ಆತಂಕ ಏನು ಅಂತ ಹೇಳಿದ್ರೆ, ಈ ದೊಡ್ಡ ದೊಡ್ಡ ವೃತ್ತಿಲಿರುವಂಥವ್ರು, ವೈದ್ಯರು, ಇಂಜಿನಿಯರು, ಡಾಕ್ಟ್ರುಗಳು, ಇವರೇ ಹಣದ ಆಮಿಷಕ್ಕೆ ಒಳಗಾಗಿ. ಮತ್ತು ಇವ್ರ ಉದ್ದೇಶ ಏನು ಗೊತ್ತಾ, ಭಾರತದ ವಿರುದ್ಧ ಜಿಹಾದಿ ಇವರು. 3 ತಿಂಗಳ ಹಿಂದೆ ಸ್ಥಾಪನೆ ಮಾಡಲಾಗಿರುವಂತಹ ಮಹಿಳಾ ಘಟಕ ಇದು. ಜಮಾತುಲ್ ಮೊಮಿನಾತ್ ಹೆಸರಿನ ಮಹಿಳಾ ಘಟಕ ಹೆಸರು ಬೇಳೆ ಇಟ್ಟಿದ್ದಾರೆ. ಇದಕ್ಕೆ ಮಸೂದ್ ಅಜರ್ ಸಹೋದರಿ ಸಾದಿಯಾ ನೇತೃತ್ವ. ಈ ಸಾದಿಯಾ ಗಂಡನ್ನು ಹೊಡೆದು ಹಾಕಿದ್ರು ಆಪರೇಷನ್ ಸಿಂಧೂರದಲ್ಲಿ. ಅವ್ರ ಕುಟುಂಬದ ಎಲ್ಲ ಸತ್ತು ಹೋಗ್ಬಿಟ್ಟಿದ್ರು. ಈಗ ಅದಕ್ಕೆ ಪ್ರತಿಕಾರವಾಗಿ ಹಿಂಗೆ ಮಾಡ್ಕೊಂಡಿದ್ದಾರೆ. ಮಹಿಳಾ ಕೇಡರ್ಗಳನ್ನು ಕೂಡ ಹುಟ್ಟು ಹಾಕಿದ್ದಾರಂತೆ. ಈಕೆ ಕಮಾಂಡರ್ ಕೂಡ ಆಗಿದ್ಲು. ಆಪರೇಷನ್ ಸಿಂಧೂರದಲ್ಲಿ
ಏನು ನಮ್ಮ ಸೇನೆಯು ಪ್ರತೀಕಾರವನ್ನು ತೀರಿಸ್ಕೊಂತು, ಅದಕ್ಕೆ ಪ್ರತೀಕಾರವಾಗಿ ಈ ದಾಳಿ ನಡೆದಿರುವಂತಹ ಸಾಧ್ಯತೆಗಳಿದಾವೆ. ನೋಡಿ, ಆಪರೇಷನ್ ಸಿಂಧೂರ ಆಯಿತು, ಅಲ್ಲಿ ಬಹವಲ್ಪುರ ಆಗಿರ್ಬೋದು, ಬೇರೆ ಬೇರೆ ಕಡೆಗಳಲ್ಲಿ ಕರಾಚಿ ಆಗಿರ್ಬೋದು, ಅವರ ಸೇನಾ ನೆಲೆಗಳನ್ನು ಗುರಿಯಾಗಿಸಿ, ಅದರಲ್ಲೂ ಕೆಲವೊಂದಿಷ್ಟು ಮಸೀದಿಗಳಲ್ಲಿ ಈ ಮಸೂದ್ ಅಜರ್ ಏನಿದ್ದಾನೆ ಅವನ ಸಂಬಂಧಿಕರು ಇದ್ದರು. ಎಲ್ಲರನ್ನೂ ಹೊಡೆದಾಕ್ಬಿಟ್ರಿ. ಮಸೂದ್ ಅಜರ್ ಅಲ್ಲಿಂದ ಓಡ್ ಹೋಗಿದ್ದ, ಉಳಿದಂಥವ್ರ ಸಂಬಂಧಿಕರು ಸತ್ತು ಹೋದ್ರು. ಹಾಗಾಗಿ ಪ್ರತೀಕಾರ ತೀರಿಸ್ಕೊಳ್ಳೋಕ್ಕೆ ಹವಣಿಸ್ತಾ ಇದ್ದಾನೆ. ಮತ್ತು ಯಾವುದೋ ಒಂದು ರ್ಯಾಲಿಯಲ್ಲಿ ಹೇಳಿದಾನಂತೆ, ದೊಡ್ಡ ಮಟ್ಟದ ಭಯೋತ್ಪಾದಕ ಕೃತ್ಯಗಳನ್ನು ಭಾರತದಲ್ಲಿ ನಡೆಸ್ತೀವಿ, ನಮಗೆ ಬಾಂಗ್ಲಾದೇಶ ಸಪೋರ್ಟ್ ಇದೆ ಮತ್ತು ಅಮೆರಿಕ ಕೂಡ ಸಪೋರ್ಟ್ ಇದೆ ಅಂತ ಹೇಳಿ. ಬಹಳ ಕ್ಲಿಯರ್ ಇದು. ಯಾಕಂತ ಹೇಳಿದ್ರೆ ನೋಡಿ, ಪೆಹಲ್ಗಾಮ್ ಅಟ್ಯಾಕ್ಗೆ ನಾವು ಪ್ರತೀಕಾರವನ್ನು ತೀರಿಸ್ಕೊಂಡ್ವಿ. ಅದರಲ್ಲಿ ಪಾಕಿಸ್ತಾನ ಸೇನೆಗಿಂತ ಈ ಉಗ್ರರ ಅಡಗು ತಾಣಗಳನ್ನು ಎಲ್ಲ ಉಡಿಸ್ ಮಾಡಲಾಯಿತು. ಅದಕ್ಕೆ ಇವರು ಭಾರತದ ವಿರುದ್ಧ ಕತ್ತಿ ಮೆಸಿತಾ ಇದ್ದಾರೆ. ಈ ಮಹಿಳಾ ವಿಂಗ್ ಇದೆ ಅಲ್ವಾ, ಈ ಶಾಹೀನ್ ಅನ್ನೋರು ಹಿಂದೂಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರಂತೆ. ಈ ಮಸೂದ್ ಅಜರ್ನ ಸಹೋದರಿ ಸಾದಿಯಾ ಇದ್ದಾಳಲ್ವಾ, ಅಲ್ಲಿ ಕೆಲವೊಂದಿಷ್ಟು ವಿಚಾರಗಳು ಗೊತ್ತಾಗಿದೆ. ಅಂದರೆ ಭಾರತದ ವಿರುದ್ಧ ಜಿಹಾದಿ ಹಿಂದೂಗಳು ಟಾರ್ಗೆಟು, ವಿಧ್ವಂಸಕ ಕೃತ್ಯಗಳನ್ನು ಮಾಡುವುದು, ಈ ರೀತಿಯಾಗಿ ಪ್ಲಾನ್ಗಳನ್ನು ಮಾಡ್ಕೊಂಡಿದ್ದಾರೆ. ಆನ್ಲೈನಲ್ಲೇ ಇವರೆಲ್ಲ ಟ್ರೈನಿಂಗ್ಗಳು ನಡೀತಾ ಇದ್ದಾವೆ.